ಲಕ್ಷಗಟ್ಟಲೆ ಸಂಬಳಕ್ಕೆ ಗುಡುಬಾಯಿ ಹೇಳಿ ಮನಃಶಾಂತಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ಆಟೋ ಚಾಲಕಿಯಾದ ಮಾಜಿ ಐಟಿ ಸಾಫ್ಟ್ವೇರ್ ಉದ್ಯೋಗಿ. ಹೌದು ಸ್ನೇಹಿತರೆ, ಇವರು ಬೆಂಗಳೂರಿನಲ್ಲಿ ಆಟೋ ರಿಕ್ಷಾ ಚಾಲಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ಹಿಂದೆ ಅವರು 9 ವರ್ಷಗಳ ಕಾಲ ಐಟಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುತ್ತಿದ್ದರಂತೆ. ಆದರೆ ಆ ಉದ್ಯೋಗದಲ್ಲಿ ಅತಿಯಾದ ಕೆಲಸದ ಒತ್ತಡ, ಮಾನಸಿಕ ಒತ್ತಡ ಹಾಗೂ ಮೇಲಾಧಿಕಾರಿಗಳ ನಿರಂತರ ಒತ್ತಡ ಇತ್ತಂತೆ. ಇದರಿಂದ ಬೇಸತ್ತು ಅವರು ಆ ಉದ್ಯೋಗಕ್ಕೆ ರಾಜೀನಾಮೆ ನೀಡಿದರು. ಈಗ ತಮ್ಮದೇ ಆಟೋ ಓಡಿಸುತ್ತಿದ್ದು ತಿಂಗಳಿಗೆ ನೆಮ್ಮದಿಯಿಂದ ಬದುಕುವಷ್ಟು ಆದಾಯ ಗಳಿಸುತ್ತಿದ್ದಾರಂತೆ. ಈ ಜೀವನದಲ್ಲಿ ತಾವು ಹೆಚ್ಚು ಸಂತೋಷವಾಗಿದ್ದೇವೆ ಹಾಗೂ ಕೆಲಸದ ಒತ್ತಡ ಮತ್ತು ಮಾನಸಿಕ ಕಿರಿಕಿರಿ ಇಲ್ಲ ಎಂದು ಅವರು ಹೇಳಿದ್ದಾರೆ. ಹಣಕ್ಕಿಂತ ಮನಃಶಾಂತಿ, ಸ್ವಾತಂತ್ರ್ಯ ಮತ್ತು ಉತ್ತಮ ಜೀವನ ಮಟ್ಟವನ್ನು ಈ ಮಹಿಳೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಅನೇಕರು ಆಟೋ ಚಾಲಕರ ವೃತ್ತಿಯನ್ನು ಕೀಳಾಗಿ ನೋಡುತ್ತಾರೆ ಅಥವಾ ಹಾಸ್ಯ ಮಾಡುತ್ತಾರೆ. ಆದರೆ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಆಟೋ ಚಾಲನೆಯನ್ನು ತಮ್ಮ ವೃತ್ತಿಯಾಗಿ ಆರಿಸಿಕೊಂಡಿದ್ದಾರೆ. ಇದೇ ನಿಜವಾದ ಮಹಿಳಾ ಸಬಲೀಕರಣ ಮತ್ತು ನಿಜವಾದ ಸಮಾನತೆ. ಯಾರ ಮುಂದೆಯೂ ತಲೆಬಾಗದೆ ತಾನು ಬಯಸಿದ ಜೀವನವನ್ನು ತನ್ನದೇ ಷರತ್ತುಗಳ ಮೇಲೆ ಬದುಕುವ ಧೈರ್ಯ. ನಿಜವಾಗಲೂ ಈ ಮಹಿಳೆಯ ನಿರ್ಧಾರ ಹಾಗೂ ಇವರ ಬದುಕು ಸಮಾಜಕ್ಕೆ ತುಂಬಾ ಸ್ಫೂರ್ತಿ ಹಾಗೂ ಮಾದರಿ ಆಗುವಂಥದ್ದು. ಏನಂತೀರ ಸ್ನೇಹಿತರೆ? ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ನಮಸ್ಕಾರ.